ರಾಕಿಂಗ್ ಸ್ಟಾರ್ ಯಶ್ನ ಬರ್ತ್ಡೇ ಮಾಡಿಕೊಳ್ಳಿಕ್ಕೆ ಹೋಗಿ ಇವತ್ತು 3 ಜನ ಯುವಕರು ದಾರುಣ ಸಾವನ್ನಪ್ಪಿದ್ದಾರೆ. ಈಗ ಹನುಮಂತ ಏನು ಅದರಲ್ಲಿ ಮೊದಲನೇದಾಗಿ ಸಾವನ್ನಪ್ಪಿದಂಥ ಹನುಮಂತನ ಕುಟುಂಬದಲ್ಲಿ ನಾನಿದ್ದೀನಿ. ಅವ್ರ ತಂದೆ ಜೊತೆ ಮಾತಾಡ್ತೀನಿ. ಹನುಮಂತ ಏನು ಕೆಲಸ ಮಾಡ್ತಿದ್ರಿ ಯಜಮಾನ್ರೆ? ಹನುಮಂತ್ರಿ ಡಂಬರ್ ಕೆಲಸ ಮಾಡ್ತಿದ್ರಿ. ಡಂಬರ್ ಕೆಲಸ ಮಾಡ್ಕೊಂತ ನಮ್ಗೆ ಕೂಳಾಕ್ಯಂತ ದುಡ್ಕಂತ ಬಂದ್ರಿ ಸರ. ಮತ್ತು ಅಭಿಮಾನ್ರು ಅಂತಂದು ಏನು ಮಾಡಿಬಿಟ್ರಿ ನಿನ್ನೆ ಎಲ್ಲ ಕಂಬ ಪಂಬ ತೊಂಬಂದು ದೊಡ್ಡ ಬ್ಯಾನರ್ ತೊಂಬಂದು ಆ ಹುಡ್ರನ್ನು ಕರ್ಕೊಂಡು ನಿಲ್ಲಿಸ್ಕೊಂಡು ಅವ್ರನ್ನೆಲ್ಲ ಓಟ್ ಕಟ್ಕೊಂಡು ಎಲ್ಲ ಓಟ್ ಪದ್ಧತಿ ಮಾಡ್ಯಾಕ ಇಲ್ಲಿಂದ ಮನೆ ಬಿಟ್ಟು ಹೋದವು. 8 ಗಂಟೆಗೆ ಹೋದವು, ಹೊಳ್ಳಿ ಬರಲೇ ಅಲ್ರಿ ಸರ. 11 ಗಂಟೆಗೆ ಅದು ಏನೋ ಮುಗೀತಂತ್ರಿ ಸರ. 12 ಗಂಟೆಗೆ ಮುಗ್ದಿಂದಾಗ ಕರೆಂಟ್ ಹಿಡಿದು ಹಂಗೆ ಶಾಟ್ ಹೊಡೆದು ಕೆಡಿ ಒಕ್ಕಟ್ಟ ಹೋಗ್ಬಿಟ್ಟೈತ್ರಿ ಸರ್. ಅದು ಕರೆಂಟ್ ಅಲ್ಲಿಗೆ ಸತ್ತೋಗ್ಬಿಟ್ರಿ ಸರ್ ಅವರು. ಮತ್ತು ನಾ ಬದುಕ್ತಾನೆ ಅಂತಂದು ನಾನು ಗಾಡಿ ಮ್ಯಾಗ ಹಾಕ್ಯಂದು ಬೈಕ್ ಮ್ಯಾಗ ತೊಗೊಂಡು ಹೋದ್ರಿ ಸರ. ಹೋದ್ರೂ ಕೂಡ ಮಗ ಬದುಕಲಿಲ್ಲ ಸರ. ಈಗ ತಮಗೆ ಮಕ್ಕಳು ಎಷ್ಟು ಜನ? ನನಗೆ 3 ಮಂದಿ ಸರ. ನೀವು ಎಷ್ಟೇದವ್ ಹನುಮಂತ? ಹನುಮಂತನ 3ನೇ ಅದಾವ್ರಿ ಸರ. ನಡಿನವ ಸರ ಅವ. ಅಲ್ಲಿಂದ ಹಿರಿಯ ಮಗ ಬಕೀರೇಶ್ ಸರ. ಸಣ್ಣವ ಎಲ್ಲರಿಗಿಂತ ಸಣ್ಣವ ಸಾಲಿ ಕಲಿತಾನೆ ಸರ. ಮತ್ತು ಒಂದು ಮಗಳೈತಿ ಸರ, ಇಲ್ಲೇ ಅದಾಳ್ರಿ ಆಕಿನ ಮಗಳ ಅವ್ರ ಅಕ್ಕನ ಕರ್ಕೊಂಡು. ನಿನ್ನೆ ಹನುಮಂತ ಮನಿಂದ ಎಷ್ಟೊತ್ತಿಗೆ ಹೋಗಿದ್ದ? 8 ಗಂಟೆಗನೇ ಹೋಗ್ಯಾನ. ಏನಂತ ಹೇಳೋದ? ಯಶನ್ ಬರ್ಡೇ ಮಾಡಾಕತ್ತೀವಪ್ಪ ಅಂತ ಹೇಳೋದ್ನ? ಏನು ಹಂಗೇನು ಹೇಳಿಲ್ಲ ಸರ. ಹಂಗ ಉಂಡವನ ತಿಂದವನ ಹಂಗ ಹೋಗೇ ಬಿಟ್ಟು ಸರ. ತೆಗೆದಿಟ್ಟು ಹಂಗ ಹೋಗೇ ಬಿಟ್ಟಾನ ಸರ. ನಿನ್ನೆ ನಿಮ್ಮ ಜೊತೆ ಇದ್ದಂತಹ ಮಗ ಇದೇ ಸಮಯದಲ್ಲಿ ನಿಮ್ಮ ಜೊತೆ ಇದ್ದ, ಇದೇ ಸಮಯದಲ್ಲೇ ಮನೆ ಬಿಟ್ಟು ಹೋಗಿದ್ದ. ಆದ್ರೆ ಇವತ್ತು ನಿಮ್ಮ ಜೊತೆ ಇಲ್ಲ. ಇಲ್ಲ ಸರ, ನಮ್ಮ ಜೊತೆ ಇವತ್ತು ಈಗಿಲ್ಲ ಸರ. ಹೋಗ್ಬಿಟ್ಟಾನ. ನಿನ್ನೆ ಹೋಗಿದ್ರೆ ಸರ. ನಿನ್ನೆ ಹೋಗ್ಬಿಟ್ಟಾನ ಸರ, ಇವತ್ತಿಲ್ಲ. ಈಗ ತಮ್ಮ ಮನೆಗೆ ಯಶ್ ಅವ್ರು ಭೇಟಿ ಕೊಟ್ಟಿದ್ರು, ಏನೆಲ್ಲ ಹೇಳಿದ್ರು ಯಶ್ ಅವರು? ಅವೆಲ್ಲ ನಾವೆಲ್ಲ ಇದ್ದೇವೆ, ನೀವೆಲ್ಲ ಇಂತೆಲ್ಲ ಅನಾಹುತ ಮಾಡ್ಕೊಳಕ್ ಹೋಗ್ಬಿಡ್ರಿ, ನಾವೆಲ್ಲ ಇದ್ದೇವೆ, ಏನಿದ್ರು ನಾನು ನೋಡ್ಕೊಂಡು ಹೋಗ್ತೀನಿ, ಧೈರ್ಯವಾಗಿರ್ರಿ ಅಂತ ಹೇಳಿದ್ರಿ ಸರ. ಏನಾದ್ರು ಪರಿಹಾರ ಇದು ಏನು ನಾನು ಮಾಡ್ತಾನೆ ಅಂತ ಹೇಳಿದ್ರಿ ಸರ. ನಿಮ್ಮ ಕುಟುಂಬದ ಜೊತೆ ನಾನು ಇದೇನೇ ತಲೆ ಕೆಡಿಸ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ರೆ ಯಶ್ ಅವರು ಹೇಳಿದ್ರಿ ಸರ. ಹಂಗೆ ನಿಮ್ಮ ಕುಟುಂಬಕ್ಕೆ ನಾ ಅದನ್ನೇ, ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಟ್ರಿ, ನಾ ಇದನ್ನೇ ಅಂತ ಹೇಳಿದ್ರಿ ಸರ. ಇನ್ನು ಹನುಮಂತನ ತಾಯಿ ಇದ್ದಾರೆ, ಅವ್ರು ನಾನು ಮಾತಾಡ್ತೀನಿ. ಅಮ್ಮ, ನೀನೇ ಕೈತು ತುಣಿಸಿದ ಮಗ ಇವತ್ತಿಲ್ಲ ನನ್ನ ಜೊತೆ. ಸರ ನಿನ್ನೆ 8 ಸುಮಾರು ತನಗೆ ಕೂಡ ಇಟ್ಕೊಂಬಂದು ಊಟ ಮಾಡಿದೀವಿ ಸರ. ಅಲ್ಲಿ ನಡುವೆ ಫೋನ್ ಬಂತು, ಬಿಟ್ಟು ಹೊಂಟಿದ್ದ ಊಟದ. ಯಪ್ಪ ಹೋಗ್ಬೇಡ, ಬಿಟ್ಟು ಉಂಡು ಹೋಗ ಅಂದಿರಿ ಸರ. ಉಂಡು ಗಂಗಾಳನ ಮುಂದಿಟ್ಟು ಹೋದ್ರಿ. ಮ್ಯಾಗ ಸಲ ಮಕ್ಕಂತಿದ್ದ, ಮಕ್ಕನಕ್ಕ ಹೋಗ್ಯಾನಂತನ ಮಾಡಿಬಿಟ್ಟೆ ಸರ. ನಾವು ಇದು ಗೊತ್ತಾನೆ ಇಲ್ಲ ನಮಗೆ ಬರ್ತಡೆ ಅದ. ಒಮ್ಮರಿ ಮಂದಿ ಗಬ ಅಂದ್ಮೇಲೆ 12 ಗಂಟೆಗೆ ಹೋಗಿ ನೋಡ್ತೇವೆ, ಏನಿಲ್ಲ ಸರ. ಅವಾಗ ಗೊತ್ತು ಏನು ಮಾಡೋದು ಸರ. ನಿನ್ನಿಟ್ಟತ್ನ್ಯಾಗ ಕುಂತ ನನ್ನ ಮಗ ನನ್ನ ಜೊತೆಗೆ. ಇವತ್ತು ಅಲ್ಲಿ ಒಬ್ಬವನದಾನ, ಅಲ್ಲಿ 21 ವಯಸ್ಸು ಸರ. 12 ವರ್ಷ ಹೋದ್ರ ಮದ್ವಿ ಮಗ. ಅವ್ವ ಹೊಟ್ಟಿ ಏನು ಉರಿಸಿ ಏನು. ಇಬ್ರು ಸೇರಿ ಊಟ ಮಾಡಿದ್ರಮ್ಮ? ಹೌದು ಸರ. ನನಗೆ ಅವನನ್ನ ಇಟ್ಕೊಂಬಂದು ಕೊಟ್ಟಾನ ಸರ. ಉಂಡವಿ ಇಲ್ಲೇ ಮಗಲ್ದಾಗ ಕುಂದ್ಕೊಂಡು ಉಂಡಾನ. ಬಿಗ್ ಬಾಸ್ ನೋಡಕ್ ಕುಂತಿರ್ತೀವಿ ಹೆಚ್ಕೊಂಡು ಉಂಡ್ಕಂತ. ಉಂಡ್ ಗಂಗಾಳಿ ಇಟ್ಟು ಹೋದ ಮಗ ಒಳ್ಳಿ ಬರ್ಲಿಲ್ಲ ಸರ. ಒಳ್ಳಿ ಬರ್ಲಿಲ್ಲ. ಇನ್ನು ನನ್ನ ಜೊತೆ ಅವರ ಸಹೋದರಿ ಇದ್ದಾರೆ, ಸಹೋದರನ ಮಾತಾಡ್ತೀನಿ. ಅಮ್ಮ, ಹನುಮಂತ ಹೇಗಿದ್ದ ತಮ್ಮ ಜೊತೆ? ಇವತ್ತಿಲ್ಲ ಹನುಮಂತ, ನಿನ್ನಿದ್ದ ಮಗ ಇವತ್ತಿಲ್ಲ. ಹನುಮಂತ ಅಂದ್ರೆ ನಮ್ಮ ತಮ್ಮ ಅಲ್ರಿ ಅವ, ನನ್ನ ಹಿರಿಯ ಮಗ ರೀ ಅವ. ನನ್ನ ಮಗ ನಾನು ಕಳ್ಕೊಂಡನ್ರಿ. ವರ್ಷ ಬರ್ತಡೇ ಮಾಡ್ತಾರ್ರಿ ಅವ್ರು. ಇವ್ರ ಅಲ್ರಿ ಒಂದು 8-10 ಮಂದಿ ಮಾಡ್ತಾರ್ರಿ. ವರ್ಷ ಪಿಕ್ಚರ್ ರಿಲೀಸ್ ಆದ್ರೆ ಮಾಡ್ತಾರ್ರಿ ಅವ್ರು. ಅವ್ರ ಬರ್ತಡೇ ಇವತ್ತಿಂದ ಐತೆ ಅಂದ್ರೆ 5-6 ದಿನ ಮುಂಗಂಡಿರ್ತ ಎಲ್ಲ ಮಾಡ್ತಾರ್ರಿ ಅವ್ರು. ಬ್ಯಾನರಿಂದ ಮೊನ್ನೆ ಕೊಟ್ಟಾರ್ರಿ, ಕೇಕು ಮಾಡಿಸ್ಯಾರ್ರಿ. ಬ್ಯಾನರ್ ಹಾಕಕ್ಕೆ ಹೋಗಿ ಹಿಂಗಾಗೈತ್ರಿ ಅವಂಗ. ವರ್ಷ ಸಿಂಪಲ್ ಆಗ ಮಾಡ್ತಿದ್ರಿ. ಅಷ್ಟು ಮಾಡಿದ್ರ ಅವಂಗ ಅಭಿಮಾನ ಹೇಳಿ ಕೇಳ್ದ ಹಾಕಿತ್ತಿಲ್ಲನ್ರಿ. ಇವತ್ತು ನಮ್ಮ ತಮ್ಮನ ನೋಡಕ ಎಷ್ಟರ ಮನೆಗೆ ಬಂದಾರ್ರಿ. ನಮ್ಮ ತಮ್ಮನ ಇಲ್ರಿ. ಸರ ನಾವು ಅದಾವಿ, ಧೈರ್ಯ ಗೆಡಬೇಡ ಅಂತ ಹೇಳ್ಯಾರಿ ಸರ. ನಮ್ಮ ಕುಟುಂಬದಾಗ ಒಬ್ಬ ವ್ಯಕ್ತಿ ನಾನು ಕಳ್ಕೊಂಡನಿ ಅಂತ ಹೇಳ್ಯಾರಿ ಸರ್ ಅವ್ರ. ಪ್ರತಿ ವರ್ಷನೂ ಮಾಡ್ತಾರ್ರಿ. ಈ ವರ್ಷನ ದೊಡ್ಡದ ಬ್ಯಾನರ್ ಮಾಡ್ಸ್ಯಾರ್ರಿ ಅವ್ರ. ಮಾಡ್ಸಿದ್ರೆ ಏನ್ ತೊಂದ್ರೆ ಇಲ್ರಿ. ಹಾಕ ಮುಂದನ ಅವ್ರಿಗೆ ಮೋಸ ಆಗೈತ್ರಿ. ಸರಿ ಅಮ್ಮ.
ಪ್ರತಿ ವರ್ಷದಂತೆಯೂ ಈ ವರ್ಷ ಅಂತಂದ್ರೆ ಇಲ್ಲಿ ಬ್ಯಾನರ್ ಕಟ್ತಾ ಇದ್ರು, ಆದ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇದು ದೊಡ್ಡದಂತಹ ಒಂದು ಬ್ಯಾನರ್ ಅನ್ನ ಮಾಡಿಸಿದ್ರು. ಅಷ್ಟೇ ಅಲ್ಲ ಸಹಿತ ಇಲ್ಲಿ ಏನು ಯಶ್ ಅಭಿಮಾನಿ ಹನುಮಂತ ಇವತ್ತು ಸಾವನ್ನಪ್ಪಿದ್ದಾರೆ, ಅವರ ಕುಟುಂಬಕ್ಕೆ ಸ್ವತಃ ಯಶ್ ಅವರು ಭೇಟಿದ್ದಾರೆ. ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಷ್ಟಲ್ಲೇ ನಾನು ನಿಮ್ಮ ಮನೆ ಮಗ ಇದ್ದೀನಿ, ನೀವು ಮಗನ ಕಳೆದುಕೊಂಡಿದ್ರೆ ನಾನೇ ನಿಮ್ಮ ಮಗನಾಗಿ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋದು ಭರವಸೆ ನೀಡಿದ್ದಾರೆ ಅನ್ನೋದು ಆ ಕುಟುಂಬದ ಅಳಲು. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊರಗುಪ್ಪ, TV5 ಗದಗ.